ನಿನ್ನೆ ರಾತ್ರಿ ಮೈಸೂರು ಅರಮನೆ ಮುಂಭಾಗ ಸಂಭವಿಸಿದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಆರಂಭಿಕ ಹಂತದಲ್ಲಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ನಾನಾ ಅನುಮಾನಗಳಿದಾವೆ ಈ ಪ್ರಕರಣದಲ್ಲಿ. ಈ ಬೆನ್ನಲ್ಲೇ ಸ್ಫೋಟದ ತನಿಖೆಯನ್ನ NIA ಟೀಮ್ ನಡೆಸಲಿದೆಯಂತೆ. ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಎಂಟ್ರಿ ಕೊಡ್ತಾ ಇದೆ ಈ ಪ್ರಕರಣದಲ್ಲಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಮೈಸೂರಿಗೆ ಬರ್ತಾರಂತೆ NIA ಅಧಿಕಾರಿಗಳ ತಂಡ. ಅರಮನೆ ಬಳಿಯ ಘಟನಾ ಸ್ಥಳವನ್ನ NIA ಟೀಮ್ ಪರಿಶೀಲನೆ ಮಾಡಲಿದೆ. ಸ್ಫೋಟದ ಸಂಪೂರ್ಣ ಮಾಹಿತಿಯನ್ನ ಕೂಡ NIA ಟೀಮ್ ಕಲೆ ಹಾಕಲಿದೆ. ಯಾವಾಗ NIA ಟೀಮ್ ಬರುತ್ತೆ? ಎಲ್ರಿಗೂ ಗೊತ್ತಿರೋ ಹಾಗೆ ಟೆರರ್ ಆಕ್ಟ್ಗಳು ಇದ್ರೆ NIA ಬರುತ್ತೆ. ಬಿಕಾಸ್ ಟೆರರಿಸಮ್ನ ಕೌಂಟರ್ ಮಾಡೋದಕ್ಕೆ ಇರುವಂತಹ ಏಜೆನ್ಸಿ, ಸ್ಪೆಷಲೈಸ್ಡ್ ಏಜೆನ್ಸಿ. ಅವ್ರಿಗೇನಾದರೂ ಲೀಡ್ಗಳು ಸಿಕ್ಕಿದೆಯಾ? ಇದೊಂದು ಪ್ರಶ್ನೆ ಅಂತೂ ಇದೆ. ಅಥವಾ ಇವ್ರ ಇಂಟರ್ಫಿಯರೆನ್ಸ್ ಆಗಲಿ ಅಂತ ಅಧಿಕಾರಿಗಳು ಬಯಸಿದ್ರ, ಪತ್ರಕಿತ್ರದ ವ್ಯವಹಾರಗಳೇನಾದರೂ ಆ ಥರದ್ದು ಆಗಿದೆಯಾ ಅಥವಾ ಸ್ವಯಂ ಪ್ರೇರಿತವಾಗಿ ಅವರೇ ಎಂಟ್ರಿ ಕೊಡ್ತಿದ್ದಾರಾ ಅನ್ನುವಂತಹ ಒಂದು ಕುತೂಹಲ ಅಂತೂ ಇದೆ. ನಾನಾ ಪ್ರಶ್ನೆಗಳಿದ್ದಾವೆ. ಆಮೇಲೆ ಸರ್ಕಾರದ ಜವಾಬ್ದಾರಿ ಕೂಡ ಆಗುತ್ತೆ. ಈ ಹೀಲಿಯಂ ಬಲೂನ್ ಗ್ಯಾಸ್ಗಳನ್ನು ಎಲ್ಲೆಂದರಲ್ಲಿ ಮಾರೋದಕ್ಕೆ ಅವಕಾಶವನ್ನು ಹೆಂಗೆ ಕೊಟ್ಟರು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಒಂದು ಸೈಡ್. ಎರಡನೇದು, ಈತನ ಹಿನ್ನೆಲೆ ಬಗ್ಗೆ ಕೂಡ ಮಾಹಿತಿಗಳು ಕಲೆ ಹಾಕ್ತಾ ಇದ್ದಾರೆ. ಸ್ಥಳೀಯನಲ್ಲ ಈತ ಅನ್ನೋದು ಈಗಾಗಲೇ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋ ಮಾಹಿತಿ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. KP ನಾಗರಾಜ್, ಈಗ NIA ಟೀಮ್ ಬರ್ತಾ ಇದೆ ಅಂದರೆ ವಿಷಯ ತುಂಬ ಸೀರಿಯಸ್ ಆಗಿದೆ ಅಂತ. ಎಷ್ಟೊತ್ತಿಗೆ ಅಧಿಕಾರಿಗಳು ಬರಬಹುದು? ಇಲ್ಲಿರುವ ಸ್ಥಳೀಯ ಅಧಿಕಾರಿಗಳ ಮಾಹಿತಿ ಮೇರೆಗೆ NIA ಟೀಮ್ ಬರ್ತಾ ಇದೆಯಾ ಅಥವಾ ಸ್ವಯಂ ಪ್ರೇರಿತವಾಗಿ ಅವ್ರು ಎಂಟ್ರಿ ಕೊಡ್ತಾ ಇರೋದಾ? ವಿಷಯವಂತೂ ಗಂಭೀರವಾಗಿರುವಂಥದ್ದಂತೂ ಸ್ಪಷ್ಟ. ಮೇಲ್ನೋಟಕ್ಕೆ ಇದು ಕೇವಲ ಬಲೂನ್ನ ಸ್ಫೋಟ ಅಥವಾ ಬಲೂನ್ ಸಿಲಿಂಡರ್ನ ಸ್ಫೋಟ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದ್ರೂ ಕೂಡ ಸೀಕ್ವೆನ್ಸ್ಗಳು ಬೇರೆದೇ ರೀತಿಯಾದಂತಹ ಅರ್ಥಗಳನ್ನ ಪ್ರತಿಧ್ವನಿಸ್ತಾ ಇದ್ದಾವೆ. ಮತ್ತು ನಡೆದಿರುವಂತಹ ವಿದ್ಯಮಾನಗಳು ಮತ್ತು ಆಗಿರುವಂತಹ ಬೆಳವಣಿಗೆ ಇವೆಲ್ಲವೂ ಕೂಡ ಬೇರೆ ಬೇರೆ ಥರದಲ್ಲಿ ಆ್ಯಂಗಲ್ಗಳಿಗೆ ಒತ್ತನ್ನು ಕೊಡ್ತಾ ಇದ್ದಾವೆ. ಹೀಗಾಗಿ ಸ್ವಯಂ ಪ್ರೇರಿತವಾಗಿ NIA ಟೀಮ್ ಇವತ್ತು ಮೈಸೂರಿಗೆ ಬರ್ತಾ ಇದೆ. ಘಟನೆಯನ್ನು ಬಹಳ ಗಂಭೀರವಾಗಿ ಮೈಸೂರು ಪೊಲೀಸರು ಕೂಡ ಪರಿಗಣಿಸಿದ್ದಾರೆ, ರಾಜ್ಯ ಪೊಲೀಸರು ಪರಿಗಣಿಸಿದ್ದಾರೆ. ಅದೇ ರೀತಿಯಾಗಿ NIA ಟೀಮ್ ಕೂಡ ಪರಿಗಣಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಯಾವುದೇ ಕ್ಷಣದಲ್ಲಾದರೂ ಕೂಡ NIA ಟೀಮ್ ಮೈಸೂರಿಗೆ ಬರುತ್ತೆ. ಮೈಸೂರಿಗೆ ಬಂದು ಸ್ಫೋಟವಾಗಿರುವಂತಹ ಸ್ಥಳ ಏನಿದೆ ಆ ಸ್ಥಳದ ಪರಿಶೀಲನೆಯನ್ನು ನಡೆಸುವಂಥದ್ದು, ಜೊತೆಗೆ ಉನ್ನತಾಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಿ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡಿತಾರೆ. ಯಾಕೆ NIA ಟೀಮ್ ಬರ್ತಾ ಇದೆ ಅಂತ ಅಂದರೆ ಮಮತಾ, ನಡೆದಿರುವಂತಹ ಬೆಳವಣಿಗೆಗಳು. ಯಾಕೆಂದರೆ ಬಲೂನ್ ಮಾರೋಕ್ಕೆ ಬಂದಿರುವಂತಹ ವ್ಯಕ್ತಿ ಕೇವಲ ನಿನ್ನೆ ಮೊದಲ ಬಾರಿಗೆ ಅರಮನೆಯ ಬಳಿಯಲ್ಲಿ ಬಲೂನ್ ಮಾರೋದಕ್ಕೆ ಬರುವಂಥದ್ದು, ಜೊತೆಗೆ ಅವನು ಬಂದಂಥ ಕೆಲವೇ ಕ್ಷಣಗಳಲ್ಲಿ ಅದು ಸ್ಫೋಟವಾಗುವಂಥದ್ದು. ಮತ್ತು ಅವನು ಕೇಳಿ ಮೈಸೂರಿನಲ್ಲ, ಜೊತೆಗೆ ಮೈಸೂರಿಗೆ ಬಂದು 1 ತಿಂಗಳಾಗಿದೆ. ಇಲ್ಲಿಯ ಸ್ಥಳೀಯ ಲಾಡ್ಜೊಂದರಲ್ಲಿ ಇದ್ದಂತಹ ವ್ಯಕ್ತಿ. ಹೀಗೆ ಕೆಲವೊಂದಿಷ್ಟು ಅಂಶಗಳು ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಕ್ಕೆ ಬೇರೆ ಬೇರೆ ರೀತಿಯಾದಂಥ ಪ್ರತಿಧ್ವನಿಗಳನ್ನ ಕೊಡ್ತಾ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ NIA ಟೀಮ್ ಇವತ್ತು ಮೈಸೂರಿಗೆ ಬರುತ್ತೆ. ಮೈಸೂರಲ್ಲಿ ಉನ್ನತಾಧಿಕಾರಿಗಳ ಸಭೆಯನ್ನು ಕೂಡ ನಡೆಸಿ ಯಾವ ರೀತಿಯಾದಂಥ ತನಿಖೆ ಆಗುತ್ತೆ ಅನ್ನುವಂಥದ್ದರ ತೀರ್ಮಾನವೂ ಕೂಡ ಆಗುತ್ತೆ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ KP ನಾಗರಾಜ್. ಸದ್ಯಕ್ಕಂತೂ ಇರೋ ಅನುಮಾನಗಳು, ಒಂದು NIA ಎಂಟ್ರಿ ಕೊಡ್ತಾ ಇದೆ ಅಂತ ಅಂದರೆ ಅಲ್ಲೇನಾದರೂ ಒಂದು ಲೀಡ್ಗಳು ಸಿಕ್ಕಿರುತ್ತೆ, ಅನುಮಾನ ಬರುವಂತಹ ಲೀಡ್ಗಳು ಸಿಕ್ಕಿರುತ್ತೆ. ಸುಮ್ಮನೆ NIA ಅಧಿಕಾರಿಗಳು ಬರಲ್ಲ ಯಾವುದೇ ಪ್ರಕರಣದಲ್ಲಿ ಕೂಡ. ನೋಡೋಣ, ಈಗಲೇ ಕನ್ಕ್ಲೂಷನ್ಗೆ ಬರೋದಕ್ಕಾಗಲ್ಲ. ಬಟ್ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಮೈಸೂರಿನ ಲಷ್ಕರ್ ಮೊಹಲ್ಲಾದ ಲಾಡ್ಜ್ನಲ್ಲಿ ಈ ಸಲೀಂ ವಾಸ ಮಾಡ್ತಾ ಇದ್ದ. ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ನಲ್ಲಿ ಸಲೀಂ ವಾಸ ಮಾಡ್ತಾ ಇದ್ದ. ಕಳೆದ 15 ದಿನಗಳಿಂದ ಲಾಡ್ಜ್ನಲ್ಲೇ ಸಲೀಂ ವಾಸ ಮಾಡ್ತಾ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಉತ್ತರ ಭಾರತದಿಂದ ಮೈಸೂರಿಗೆ ಸಲೀಂ ಮತ್ತು ಸಹೋದರರು ಬಂದಿದ್ದಾರೆ. ಈಗ ಬಲೂನ್ ಮಾರಕ್ಕೆ ಬಂದವನು ಒಂದು ಲಾಡ್ಜ್ ವ್ಯವಸ್ಥೆಯಲ್ಲಿ ಇರೋದಕ್ಕೆ ಸಾಧ್ಯ ಇದೆಯಾ? ಆದಾಯ ಎಷ್ಟು ಸಿಗ್ಬೋದು ಬಲೂನ್ ಮಾರಾಟದಿಂದ? 15 ದಿನ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ದ ಅಂದರೆ ಒಂದು ದಿನಕ್ಕೆ ಎಷ್ಟು ರೆಂಟ್ ಇರುತ್ತೆ? ಇದೆಲ್ಲ ಪ್ರಶ್ನೆಗಳು ಬರುತ್ತಲ್ವಾ? ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. KP ನಾಗರಾಜ್, ಹೀಲಿಯಂ ಬಲೂನ್ ಮಾರಾಟ ಮಾಡ್ತಾ ಇದ್ದವನು, ಅವನು ವಾಸ ಮಾಡ್ತಾ ಇದ್ದಂತಹ ಲಾಡ್ಜು ಪ್ರೊಫೈಲ್ನಲ್ಲಿ ತುಂಬ ಮಿಸ್ಮ್ಯಾಚ್ಗಳು ಹೊಡಿತಾ ಇದೆ ಅಂತ. ಲಾಡ್ಜ್ನಲ್ಲಿ ಇದನ್ನು ಬೇರೆ ಸಹೋದರರೆಲ್ಲ ಇದ್ದಾರಾ ಇನ್ನೂ, ಅಥವಾ ಅವ್ರು ನಾಪತ್ತೆ ಆಗಿದ್ದಾರಾ? ಏನೇನು ಅನುಮಾನಗಳಿದ್ದಾವೆ? ಪ್ರಕರಣದ ಅನುಮಾನಗಳು ಶುರುವಾಗುವಂಥದ್ದು ಇಲ್ಲಿ. ಮೃತಪಟ್ಟಿರುವಂತಹ ಸಲೀಂ 1 ತಿಂಗಳಿಂದ ಮೈಸೂರಿಗೆ ಬರ್ತಾನೆ. ಅರಮನೆಯ ಬಲೂನೆಲ್ಲ ಮಾರೋಕ್ಕೆ ಬರುವಂಥದ್ದು. ನಿನ್ನೆ ಅವನು ವಾಸ ಇದ್ದಂಥದ್ದು ಲಾಡ್ಜಲ್ಲಿ, ಮೈಸೂರಿನ ಲಷ್ಕರ್ ಮೊಹಲ್ಲದ ಇದೇ ಲಾಡ್ಜ್ನಲ್ಲಿ ಸಲೀಂ ವಾಸ ಇರ್ತಾನೆ. ಕಳೆದ ಅವನು ಬಂದು 15 ದಿನಗಳಾಗಿದೆ ಈ ಲಾಡ್ಜ್ಗೆ. ಇನ್ನೂ ಉಳಿದಂಥ 15 ದಿನ ಎಲ್ಲಿದ್ದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳಿಲ್ಲ. ಮೈಸೂರಿನ ಲಷ್ಕರ್ ಮೊಹಲ್ಲದಲ್ಲಿರುವಂತಹ ಶರೀಫ್ ಲಾಡ್ಜ್ ಎನ್ನುವಂತಹ ಈ ಒಂದು ಲಾಡ್ಜ್ನಲ್ಲಿನೇ ಕಳೆದ 15 ದಿನಗಳಿಂದ ಸಲೀಂ ವಾಸ ಮಾಡ್ತಾ ಇದ್ದ. ಸಲೀಂ ಇಲ್ಲೇ ಇದ್ದ ತನ್ನ ಸಹೋದರರ ಜೊತೆಯಲ್ಲಿ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಮಾಹಿತಿಗಳು. ನೀವು ಇಲ್ಲಿ ಸೈಕಲ್ಗಳನ್ನು ಕೂಡ
ಕೂಡ ಗಮನಿಸ್ಬೋದು. ಇದೇ ರೀತಿಯಾದಂಥ ಸೈಕಲ್ಲೇ ನಿನ್ನೆಯೂ ಕೂಡ ಹೀಲಿಯಂನ ಸಿಲಿಂಡರ್ನ ಇಟ್ಕೊಂಡು ಬಲೂನನ್ನು ಮಾರಾಟ ಮಾಡೋದಕ್ಕೆ ತೆಗೆದುಕೊಂಡು ಹೋಗಿದ್ದಂಥದ್ದು. ಅದೇ ಸೈಕಲ್ಲೇ ಸಿಲಿಂಡರ್ ಸ್ಫೋಟವಾಗಿರುವಂಥದ್ದು. ಅಂದರೆ ಇದೆಲ್ಲದೂ ಕೂಡ ಏನು ಬಲೂನನ್ನು ಮಾರೋದಕ್ಕೆ ಇರುವಂತಹ ವ್ಯವಸ್ಥೆಗಳು. ಅಂದರೆ ಇಲ್ಲಿ ಇದು ಇದೇನಿದೆ ಸ್ಟ್ಯಾಂಡ್ ಏನಿದೆ ಇದರ ಮೇಲೇ ಗ್ಯಾಸ್ ಸಿಲಿಂಡರ್ನ ಇಟ್ಕೊಳ್ಳುವಂಥದ್ದು, ಇಲ್ಲೇ ಬಲೂನ್ಗಳನ್ನ ಕಟ್ಕೊಂಡು ಮಾರುವಂತಹ ವ್ಯವಸ್ಥೆ ಇದೇ ಸೈಕಲ್. ಅಂದರೆ ಇದೇ ಥರದ ಸೈಕಲಲ್ಲೇ ನಿನ್ನೆ ಬಲೂನನ್ನು ಮಾರೋದಕ್ಕೆ ಸಲೀಂ ಹೋಗಿದ್ದಂಥದ್ದು. ಅಂದರೆ ಅವರ ಕೆಲವು ಸಹೋದರರು ಕೂಡ ಅವರ ಜೊತೆಯಲ್ಲಿ ಇದ್ದರು ಅನ್ನುವಂಥ ಮಾಹಿತಿಗಳಿದ್ದಾವೆ. ಸದ್ಯಕ್ಕೆ ಅವ್ರು ಯಾರು ಕೂಡ ರೂಮ್ನಲ್ಲಿ ಇಲ್ಲ. ಇನ್ನೂ ಕೂಡ ಕೆಲವೊಂದಿಷ್ಟು ಮ್ಯಾನೇಜರ್ಗಳು ಕೂಡ ಬರಬೇಕು. ಆ ನಂತರದಲ್ಲಿ ನಮಗೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತವೆ. ಮಮತಾ, ಸದ್ಯಕ್ಕಿರುವಂಥದ್ದು ಮೈಸೂರಿನ ಲಷ್ಕರ್ ಮೊಹಲ್ಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ ಅಂತ ಏನಿದೆ, ಈ ಲಾಡ್ಜಲ್ಲಿ ಕಳೆದ 15 ದಿನಗಳಿಂದ ಇವನು ವಾಸ ಮಾಡ್ತಾ ಇದ್ದ. ಅವನು ಮೈಸೂರಿಗೆ ಬಂದು ಕೇವಲ 1 ತಿಂಗಳು ಆಗಿತ್ತು. ಅವನಿಗೆ ಬಲೂನ್ ಮಾರಾಟ ಮಾಡುವಂಥದ್ದು ಅವನ ಕೆಲಸ ಆಗಿತ್ತು. ಮೈಸೂರಿನ ಬೇರೆ ಬೇರೆ ಭಾಗಗಳಲ್ಲಿ ಬಲೂನ್ ಮಾರಾಟ ಮಾಡ್ತಾ ಇದ್ದ. ಇವರು ಕೂಡ ನೀವು ಕೂಡ ಮ್ಯಾನೇಜರ್ ಅಲ್ವಾ? ಮ್ಯಾನೇಜರ್ ಅಲ್ವಾ? ಓಕೆ, ಕೆಲವೊಂದಿಷ್ಟು ಮ್ಯಾನೇಜರ್ಗಳು ಕೂಡ ಬರಬೇಕಾದ್ರೆ ಆನಂತರದಲ್ಲೇ ಅವನ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗುತ್ತೆ. ಮಮತಾ, ಈ ಎಲ್ಲ ಏನು ಅವನು ಬಂದಂಥ ರೀತಿ, ಅವನು ಇರುವಂಥ ವ್ಯವಸ್ಥೆಗಳು, ಜೊತೆಗೆ ಅವನು ಅರಮನೆ ಸುತ್ತ ಇದ್ದಂಥ ರೀತಿ, ಇವೆಲ್ಲವೂ ಕೂಡ ಬೇರೆ ಬೇರೆ ಅನುಮಾನಗಳಿಗೆ ಕಾರಣವಾಗ್ತಿರೋದ್ರಿಂದ ಕಾರಣಕ್ಕೋಸ್ಕರವಾಗಿಯೇ ತನಿಖೆ ಬೇರೆ ಹಂತಕ್ಕೆ ಹೋಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. KP ನಾಗರಾಜ್, ದುಡಿಮೆ ಮಾಡೋದಕ್ಕೆ ಬಂದಂತಹ ವ್ಯಕ್ತಿ ಹಿಂಗೆ ಲಾಡ್ಜ್ನಲ್ಲಿರ್ತಾನೆ, 15 ದಿನ ಎಲ್ಲಿರ್ತಾನೆ ಅನ್ನೋದು ಗೊತ್ತಿಲ್ಲ, ಆತನ ಸಹೋದರರು ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಎಲ್ಲಿ ಅವನು ಅನ್ನೋದ್ರ ಬಗ್ಗೆ ಕರೆಕ್ಟ್ ಅಡ್ರೆಸ್ ಕೂಡ ಇಲ್ಲ. ಉತ್ತರ ಭಾರತದವನು ಅಂತಷ್ಟೇ ಹೇಳ್ತಿದ್ದಾರೆ. ಈಗ ಒಂದು ಲಾಡ್ಜ್ಗೆ ನಾವು ಚೆಕ್ ಇನ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ID ಕಾರ್ಡು ಅದೆಲ್ಲ ಮ್ಯಾಂಡೇಟ್ರಿ. ಈಗ ಆ ಎಲ್ಲದರಲ್ಲೂ ಕೂಡ ಕರೆಕ್ಟ್ ಮಾಹಿತಿಗಳಿಲ್ಲ ಅಂದಾಗ ಸ್ವಲ್ಪ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ.